ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮಧುಪಾಟಿ. ಟಾಕ್ಸಿಕ್ ಇಡೀ ವಿಶ್ವದಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇರುವಂತಹ ಒಂದು ಸಿನಿಮಾ. ನಮ್ಮ ಕನ್ನಡದ ಹುಡುಗ ಯಶ್, ಹೆಮ್ಮೆಯ ಒಂದು ವಿಚಾರ. ಸೊ ಹೀಗಿರುವಾಗ ನಮ್ಮ ಸಪೋರ್ಟ್ ಹೇಗಿರಬೇಕು? ಹೌದು, ಸಿನಿಮಾ ಅಂತ ಅಂದಮೇಲೆ ಒಂದಷ್ಟು ತಪ್ಪುಗಳಾಗಬಹುದು ಅಥವಾ ಹೊಸ ಪ್ರಯತ್ನಗಳಾಗಬಹುದು. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಜನರು ಯಾವ ರೀತಿಯಾದಂತಹ ಕಂಟೆಂಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದೇ ವಿಚಾರವೇ ಇಲ್ಲಿ ತಿಳಿತಾ ಇಲ್ಲ. ಅಂಡ್ ಸಿನಿಮಾ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಮುಂದೆ ಬರೋದಿಲ್ಲ. ಕಣ್ಣೀರ್ ಹಾಕ್ತಾ ಹೇಳಿದ್ರು ಗೀತು ಮೋಹನ್ ದಾಸ್. ಡೈರೆಕ್ಟರ್ ತಾವು ಪಟ್ಟಂತಹ ಸವಾಲುಗಳು, ಚಾಲೆಂಜಸ್ ಏನು, ಯಾರು ನಮ್ದೇ ಇರೋ ಹೊತ್ತಲ್ಲಿ ಯಶ್ ನನ್ನನ್ನ ನಂಬಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಭಾವುಕರಾದ್ರು. ನಿಜವಾಗ್ಲೂ ನಯನತಾರ ಆಗಿರ್ಬೋದು, ಕಿಯಾರಾ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಯಶನ್ನ ಹೊಗಳಿದಂತಹ ರೀತಿ ಅಂಡ್ ಅವರು ಪಟ್ಟಂತಹ ಕಷ್ಟ ಸಿನಿಮಾಗಾಗಿ 4 ವರ್ಷ ಏನ್ ಮಾಡ್ತಾ ಇದ್ರು ಯಶ್ ಅನ್ನುವಂತಹ ಪ್ರಶ್ನೆಗೆ ಆ ಒಂದು ಟಾಕ್ಸಿಕ್ ಇವೆಂಟ್ ನ ಪ್ಯಾನ್ ಇಂಡಿಯಾ ಇವೆಂಟ್ ಏನ್ ನಡೀತು ನಮ್ಮ ಬ್ಯಾಂಗ್ಳೂರ್ನಲ್ಲಿ, ಆ ವೇದಿಕೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಇತ್ತು. ಸೊ ಹೀಗಿರುವಾಗ ನಮ್ಮ ಕನ್ನಡದ ಕಲಾವಿದರ ಸಪೋರ್ಟ್ ಎಷ್ಟಿರಬೇಕು? ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ಅದರ ಮಧ್ಯೆ ಏನೋ ಹೇಳ್ತಾರಲ್ಲ, ಎಲ್ಲಾ ಒಂದು ಹಣ್ಣು ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಕೂಡ ರುಚಿಕರವಾದದ್ದು, ಎಲ್ಲಾ ಕೂಡ ಸಿಹಿಯಾದದ್ದು, ಎಲ್ಲಾ ಕೂಡ ಚೆನ್ನಾಗಿರೋದು ಸಿಗೋದಿಲ್ಲ. ಕೊಳೆತು ನಾರ್ತಾ ಇರುವಂತಹ 1-2 ಹಣ್ಣುಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಟಿ, ಬಿಗ್ ಬಾಸ್ ಸ್ಪರ್ಧಿ ಕೂಡ ಈ ಹಿಂದೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಈಗ ಅಷ್ಟಾಗಿ ಪರಿಚಿತರಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಸಿನಿಮಾ ಸೀರಿಯಲ್ಗಳನ್ನ ಮಾಡ್ತಾ ಇಲ್ಲ. ಒಂದಷ್ಟು ಕಹಿ ಘಟನೆಗಳು ಮತ್ತೆ ಆಕ್ಸಿಡೆಂಟ್ ಅದಾದ ಮೇಲೆ ಅವರಿಗೆ ಅವಕಾಶಗಳು ಸಿಗದೆ ಇರ್ಬೋದು, ಅಥವಾ ಅವರೇ ಸಿನಿಮಾದಿಂದ ದೂರ ಉಳಿದಿರ್ಬೋದು, ವಾಟ್ ಎವರ್ ಏನಾದ್ರೂ ಆಗಿರ್ಬೋದು. ಬಟ್ ಆ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಎಷ್ಟಿರಬೇಕು? ಇವರೇ ಒಂದು ಹೀಯಾಳಿಕೆ ಮಾಡುವಂಥದ್ದು, ಓಕೆ ಫೈನ್, ಅದರಲ್ಲಿ ತಪ್ಪಿದೆಯಾ, ಅದನ್ನ ತಿದ್ದುವಂತಹ ಪ್ರಯತ್ನವನ್ನ ಮಾಡೋಣ, ತಿಳಿ ಹೇಳುವಂತಹ ಪ್ರಯತ್ನವನ್ನ ಮಾಡೋಣ. ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರನ್ನ ಈ ರೀತಿಯಾಗಿ, ಅಂದ್ರೆ ಆ ಪದ ಬಳಕೆ ಏನಿದೆ, ಆ ರೀತಿಯಾದಂತಹ ಪದಗಳನ್ನ ಬಳಸಿ ಹೀಯಾಳಿಕೆ ಮಾಡುವಂಥದ್ದು ಎಂತ ಸರಿ? ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ, ತೋರಿಸ್ಕೊಳ್ಳೋದಿಕ್ಕೆ. ಅವರ ಕೂಡ ನಟರು ಅಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದಾಗ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಎಲ್ಲರೂ ಕೂಡ ಇದ್ದಾರೆ. ಸೊ ಅಂತ ಒಂದು ಕಲಾವಿದರ ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳು, ಯಾರ ಬಗ್ಗೆ ಹೇಳ್ತೀನಿ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ರಿಷಿಕಾ ಸಿಂಗ್ ಅವರು ಸೊ ನಿನ್ನೆ ಮಧ್ಯರಾತ್ರಿ ನಿಯರ್ಲಿ 11:30 ಅನ್ಸುತ್ತೆ, ಲೈವ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಟಾಕ್ಸಿಕ್ ವಿಚಾರವಾಗಿ ಮಾತನಾಡ್ತಾರೆ. ಆ ಡೈರೆಕ್ಟರ್ ನೇಮೇ ಗೊತ್ತಿಲ್ಲ ಅವರಿಗೆ. ಫಸ್ಟ್ ಆಫ್ ಆಲ್, ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದ್ರೆ, ಅಷ್ಟು ದೊಡ್ಡ ಕಲಾವಿದರ ಸಿನಿಮಾ ಬರ್ತಾ ಇದೆ, ಪ್ಯಾನ್ ಇಂಡಿಯಾ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ, ಎಲ್ಲರೂ ಕೂಡ ವಿಶ್ವದಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇದ್ದಾರೆ ಅಂದಾಗ, ಆಫ್ಟರ್ ಆಲ್ ಆ ಸಿನಿಮಾ ಡೈರೆಕ್ಟರ್ ಯಾರೋ ಇದಾರೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ವಾಟ್ ಇಸ್ ದಿಸ್ ಅನ್ಸೋಯ್ತು ನಂಗಂತೂ. ಆ ಡೈರೆಕ್ಟರ್ ಹೆಸರು ಗೀತು ಮೋಹನ್ ದಾಸ್ ಅವರ ಹೆಸರೇ ಗೊತ್ತಿಲ್ಲ. ಸಿನಿಮಾದ ಬಗ್ಗೆ ಕಮೆಂಟ್ ಮಾಡುವಂತಹ ಇವರಿಗೆ ಇದೆ ಅಂತ ಹೇಳ್ಬೇಕಾ, ಇಲ್ಲ ಅಂತ ಹೇಳ್ಬೇಕಾ? ಹೆಣ್ಮಕ್ಳು ಏನು ತೋರಿಸುವಂತಹ ರೀತಿ ಇದೆ, ತುಂಬಾ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಹೆಣ್ಮಕ್ಳನ್ನ. ಯಾವುದೋ ಒಂದು ವಿಚಾರವನ್ನ ತಲುಪಿಸುವಂತಹ ಸಂದರ್ಭದಲ್ಲಿ ಅದೇ ರೀತಿಯಾಗಿ ತಲುಪಿಸಿದ್ರೆ ಆ ಸಿನಿಮಾಗೆ, ಆ ಕಥೆಗೆ ಒಂದು ವೇಟೇಜ್ ಸಿಗುವಂಥದ್ದು ಇರ್ಬೋದೇನೋ. ಏನೋ ಈ ಹಿಂದೆ ಹೇಳೋಕಾಗದೇ ಇರೋಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸೋದಕ್ಕೆ ಆ ರೀತಿ ತೋರಿಸಿರ್ಬೋದೇನೋ. ಟಾಕ್ಸಿಕ್ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಹಿಂದೆ ಈ ಟೀಸರ್ಗಳನ್ನ ನೋಡಿದ್ದಕ್ಕೂ, ನಾವು ರೀಸೆಂಟ್ಲಿ ಮೊನ್ನೆ ಟ್ರೈಲರ್ ಅನ್ನ ನೋಡಿದ್ದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಮತ್ತೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಗಂಡನನ್ನ ಕೊಂದು ಹಾಕಿ ಅವರ ಬೂದಿಲಿ ಮಾದಕ ತಯಾರು ಮಾಡ್ಬಿಟ್ಟು ಡ್ರಗ್ಸ್ ಅನ್ನ ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ. ಯಾರ್ರೀ ಪ್ರಮೋಟ್ ಮಾಡ್ತಿದಾರೆ ಇಲ್ಲಿ? ಅದು ಸಿನಿಮಾ ಕಣ್ರಿ. ಸಿನಿಮಾದಲ್ಲಿ ಒಳ್ಳೇದು ಕೆಟ್ಟದು ಎಲ್ಲದನ್ನೂ ಕೂಡ ತೋರಿಸುವಂತಹ ಒಂದು ಆಪ್ಷನ್ ಇರುತ್ತೆ. ಅದನ್ನ ಒಳ್ಳೇದನ್ನ ತೆಗೆದುಕೊಳ್ಬೇಕು, ಕೆಟ್ಟದನ್ನ ಪಕ್ಕಕ್ಕಿಡಬೇಕು. ಮತ್ತೆ ಯಾಕಾಗಿ ಆ ಕಂಟೆಂಟ್ ಸಿನಿಮಾದಲ್ಲಿ ಬಂದಿದೆ ನಿಮಗ್ ಗೊತ್ತಾ? ಅಷ್ಟು ದೊಡ್ಡ ಸ್ಟಾರ್ ಯಶ್ ಒಂದಲ್ಲ ಎರಡಲ್ಲ ಟಾಕ್ಸಿಕ್ ಬಂದಾಗಿಂದ ಅವ್ರಿಗೆ ಎದುರಾಗ್ತಾ ಇರುವಂತಹ ತೊಂದರೆಗಳಾಗಿರ್ಬೋದು, ಸವಾಲ್ಗಳಾಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು. 5 ಜನ ಹೀರೋಯಿನ್ಸ್ ಕೂಡ ಭಾವುಕರಾದ್ರು. ನಯನತಾರ ಯಾವುದೇ ಪ್ರೆಸ್ ಮೀಟ್ ಪ್ರಮೋಷನ್ಸ್ಗಾಗ್ಲಿ, ಈವೆಂಟ್ಸ್ಗಾಗ್ಲಿ ಹೋಗ್ತಾ ಇರಲಿಲ್ಲ. ರಜನಿಕಾಂತ್ ಅವ್ರು ಮಾಡಿದಂತಹ ಸಿನಿಮಾದಲ್ಲಿ, ಅವರೊಟ್ಟಿಗೆ ಮಾಡಿದಂತಹ ಸಿನಿಮಾದಲ್ಲಿ ಕೂಡ ಪ್ರಮೋಷನ್ಗೆ ಅವ್ರು ಹೋಗ್ಲಿಲ್ಲ. ಅವ್ರು ಹೇಳ್ತಿದ್ರು, ನಾ ಪ್ರಮೋಷನ್ಗೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ, ಬಿಕಾಸ್ ಇಲ್ಲಿ ಬಂದಿದ್ದೀನಿ ಬಿಕಾಸ್ ಆಫ್ ಯಶ್ ಅಂತ ಹೇಳ್ಬಿಟ್ಟು. ಆ ಹೊಗಳಿಕೆ, ಆ ಸ್ಟಾರ್ಗಳಿಂದ ಸಿಗುವಂಥದ್ದು, ಅದೆಲ್ಲ ದಟ್ ಇಸ್ ನಾಟ್ ಈಸಿ. ಹೀಗಿರುವಾಗ ಅವರ ಬಗ್ಗೆ, ಆ ಸಿನಿಮಾದ ಬಗ್ಗೆ ನಮ್ಮ ಕನ್ನಡದ ಹುಡುಗ
ಅಷ್ಟು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ನೀವು ಕೂಡ ಮೈಸೂರವರಪ್ಪ, ಹಾಗಿದ್ದ ಮೇಲೆ ಹೇಗ್ ಸಪೋರ್ಟ್ ಇರ್ಬೇಕಲ್ವಾ? ಅದ್ಯಾವುದೂ ಇಲ್ಲ. ಅಟ್ ಲೀಸ್ಟ್ ಏನು ಮಾತಾಡದೇ ಇದ್ದಿದ್ರಾದ್ರೂ ಓಕೆ ಫೈನ್ ಅನ್ಬೋದಿತ್ತು. ಅಂಡ್ ಮಾತಾಡುವಂತಹ ಸಂದರ್ಭದಲ್ಲಿ ಇದು ಸರಿಯೋ ತಪ್ಪು ಅನ್ನುವಂತಹ ಆಲೋಚನೆ ವಿವೇಚನೆ ಇದ್ದಿದ್ರೆ ಇನ್ನೂ ಬೆಟರ್ ಇರ್ತಿತ್ತು. ಬಟ್ ಸುಮ್ಮನೆ ಟಾಕ್ಸಿಕ್ ಬಗ್ಗೆ, ಯಶ್ ಬಗ್ಗೆ ಮಾತನಾಡಿ 5 ಜನ ಹೀರೋಯಿನ್ ಜೊತೆ ಮಾಡ್ತಾ ಇದ್ರ, ಹೆಂಡತಿ ಇದಾರೆ ಮನೆಯಲ್ಲಿ ಅಂತಂದ್ರೆ, ಹಾಗಿದ್ರೆ ಹೀರೋ ಅನ್ಸ್ಕೊಂಡವ್ರು 5 ಜನ ಹೀರೋಯಿನ್ಸ್ ಜೊತೆಗೆ ಸಿನಿಮಾವನ್ನ ಮಾಡೋ ಹಾಗಿಲ್ವಾ? ಸಿನಿಮಾದಲ್ಲಿ ಒಬ್ಬರೇ ಹೀರೋಯಿನ್ ಇದ್ರಷ್ಟೇ ಅವ್ರು ಹೀರೋ ಅನ್ಸ್ಕೊಳ್ಳೋದಿಕ್ಕೆ ಅದ್ರಲ್ಲಿ ಏನ್ ತಪ್ಪು ಕಾಣಿಸ್ತಿದೆ? ಹೌದು, ಒಂದಷ್ಟು ದೃಶ್ಯಾವಳಿಗಳಾಗಿರ್ಬೋದು, ನೆಗೆಟಿವ್ ಅಂಶಗಳಾಗಿರ್ಬೋದು ಇರಬಹುದು. ಬಟ್ ಯಾಕಾಗಿ ಆ ಸಿನಿಮಾದಲ್ಲಿ ಅದನ್ನೆಲ್ಲ ಅಳವಡಿಸಿದ್ದಾರೆ? ಯಾಕಾಗಿ ತೋರಿಸ್ತಾ ಇದ್ದಾರೆ? ಸಿನಿಮಾ ಕಥೆ ಗೊತ್ತಿದ್ಯಾ ನಿಮ್ಗೆ? ಎ ಸರ್ಟಿಫಿಕೇಟ್ ವಿಚಾರ ಆಗ್ತಾ ಇದೆ, ಎ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು ಕೂಡ. ಸೊ ಇದೆಲ್ಲ ನಿಮ್ ಗಮನಕ್ಕೆ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಂಡ್ ಮೊರೋವರ್ ನಿಮ್ಗೆ ಡೈರೆಕ್ಟರ್ ಯಾರಂತಾನೆ ಗೊತ್ತಿಲ್ಲ. ಯಾರೋ ಒಬ್ರು ಡೈರೆಕ್ಟರ್ ಇದಾರೆ ಅಂತ ಇಡೀ ಲೈವ್ ಅಲ್ಲಿ ಆ 1 hour ಏನ್ ಲೈವ್ ಮಾಡಿದ್ರು ಆ ಇಡೀ ಲೈವ್ ಅಲ್ಲಿ ಅದನ್ನೇ ಹೇಳ್ತಾ ಹೋದ್ರು. ಅಂಡ್ ರಿಷ್ಕಾ ಸಿಂಗ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಎಲ್ರು ಕೂಡ ಮಾತನಾಡ್ತಾ ಇರುವಂತದ್ದು, ತಮ್ಮನ್ನ ತಾವು ಇದೀವಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ಆ ದೊಡ್ಡ ವ್ಯಕ್ತಿಯ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನೆಗೆಟಿವ್ ಆಗಿ ಏನೋ ಮಾತನಾಡಿದ ತಕ್ಷಣ ಆ ಟಾಕ್ಸಿಕ್ ವಿಚಾರವಾಗಿ ಆಗಿರ್ಬೋದು, ಯಶ್ ಬಗ್ಗೆ ಆಗಿರ್ಬೋದು, ಬೇಗ ರೀಚ್ ಆಗ್ತೀವಿ ಅನ್ನುವಂತಹ ಒಂದು ನಿಟ್ಟಲ್ಲಿ. ಅಂಡ್ ಇದನ್ನ ಏನಂತ ಕರೀತಾರೆ ಅಂದ್ರೆ ಫೋಮೋ ಅಂತ ಹೇಳ್ತಾರೆ. ನಾವೆಲ್ಲಿ ಹಿಂದ್ ಹುಡ್ಕೋತೀವೋ, ಸೊ ಹೀಗೆ ನಾವು ಕಾಣಿಸ್ಕೊಳ್ಬಹುದೇನೋ ಅನ್ನುವಂಥದ್ದೇನಾದ್ರೂ ಇತ್ತೋ, ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ವಾಟ್ ಎವರ್ ಇಟ್ ಮೇ ಬಿ, ಬಟ್ ನಮ್ಮ ಕನ್ನಡದ ಹುಡುಗ ಆ ರೀತಿಯಾದಂತಹ ಒಂದು ಸಾಧನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ವಿಚಾರವನ್ನ ಇಟ್ಕೊಂಡು ಸಾಧ್ಯವಾದ್ರೆ 1-4 ಒಳ್ಳೆ ಮಾತುಗಳನ್ನಾಡಿ ಅಥವಾ ವಿಶ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ಅದನ್ನ ಹೇಳೋದಕ್ಕೆ ಕೇಳೋದಕ್ಕೂ ಕೂಡ ಒಂದು ರೀತಿ ನೀತಿ ಇರುತ್ತೆ. ನೀವು ಹೇಳಿರುವಂತಹ ಅಂಡ್ ಪದ ಬಳಕೆ ಮಾಡಿರುವಂತಹ ಆ ಅಂಶಗಳಾಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಅವೆಲ್ಲವೂ ಕೂಡ 100% 200% ರಾಂಗ್. ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ. ಸುಮ್ಮನೆ ಈ ರೀತಿಯಾಗಿ ಏನೇನೋ ಹೇಳಿಕೆ ಕೊಟ್ಟು ತಾನಿದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಹೀನಾಮಾನವಾಗಿ ಬೈದು ಹೀಯಾಳಿಕೆಯ ಮಾತುಗಳನ್ನಾಡಿ ತಾವು ಚಿಕ್ಕೋರಾಗಬೇಡಿ ಅನ್ನುವಂಥದ್ದು. ಕ್ಷಮೆಯಾಚಿಸೋದು ಬಿಡೋದು ನಿಮ್ಮ ಇಚ್ಛೆ. ಬಟ್ ಸಾಧ್ಯವಾದಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಹುಡುಗ ಯಶನ್ನ ಬೆಳೆಸೋಣ ಅಂತ ಅನ್ನೋದು ನಮ್ಮ ಕಳಕಳಿ ಆಗಿದೆ. ಮುಂದೇನ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು, ಮುಂದೆ ಆಗು ಹೋಗುಗಳನ್ನು ಏನು ಫೇಸ್ ಮಾಡ್ಬೇಕಾಗುತ್ತೋ ಅದು ನಿಮಗ್ ಬಿಟ್ಟಿದ್ದು. ಹೇಳಬೇಕು ಅಂತ ಅನ್ನಿಸ್ತು, ಈ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಸೊ ಟಾಕ್ಸಿಕ್ ಸಾಧ್ಯ ಆದ್ರೆ ನಾವೆಲ್ಲರೂ ಕೂಡ ಜೊತೆಗೆ ನಿಂತು ಸಪೋರ್ಟ್ ಮಾಡಿ. ನೇನು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಟಾಕ್ಸಿಕ್ ಹಬ್ಬಕ್ಕೆ ಅಂತ ಹೇಳ್ತಾ ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟಿ.